ವ್ಲಾಗ್ ನಮಗೆಲ್ಲ ಗೊತ್ತಾಗೋಯ್ತು ಗೈಸ್. ನಾವು ಇವತ್ತು ಆ್ಯಕ್ಚುಲಾಗಿ ಬಂದಿರೋದು ಅಲಂಕ ಪ್ಲಾಜಾಗೆ. ಯಾಕೆ ಅಂದರೆ ಜಶುದು ಬರ್ತ್ಡೇ ಇದೆ ನೆಕ್ಸ್ಟ್ ವೀಕು. ಸೊ ಏನು ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಸಿಂಪಲಾಗಿ ಮನೇಲಿ ಕೇಕ್ ಕಟ್ ಮಾಡ್ತೀವಿ ಅಂತ. ಸೊ ನಮ್ಮ ಅಕ್ಕ ಅವ್ರೇನೋ ಡ್ರೆಸ್ ಕೊಡಿಸ್ತೀವಿ ಜಶುಗೆ ಬಾ ಅಂತಂದರು. ಡ್ರೆಸ್ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ನನ್ನ ಮಕ್ಕನ ಮಗ ಬರಬೇಕು. ನಾನು ಅವ್ನು ವ್ಲಾಗ್ ಮಾಡಿದ್ವಿ, ನೋಡಿದ್ರೆ ಬೈತಾ ಇರ್ತಾನೆ, ಏನೇ ಎಲ್ಲ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತೀಯ ಅಂತ. ನನಗೆ ಗೊತ್ತಿಲ್ಲ, ನಾನು ವ್ಲಾಗ್ಸ್ ಮಾಡ್ತೀನಿ ಅಂತ ಗೊತ್ತು, ಬಟ್ ಅದೇ ಪರ್ಟಿಕ್ಯುಲರಾಗಿ ಇಲ್ಲಿ ನೋಡಿ ನೀನು ನಾನು ಬಟ್ಟೆ ಚಾಸ್ಬಿಟ್ರೆ ಹಂಗೆ ಗೊತ್ತಿಲ್ಲ ನನಗೆ. काम करो भैया इसमें दो ಖುಷಿ ये एक दे लो भैया क्या साइज है 38 ಅದು ಚೆನ್ನಾಗಿದೆ ಅನ್ಸುತ್ತೆ. ಮಕ್ಕ ಹಿಡ್ದವ್ರು ಏನಂದ್ರೆ ನನ್ನ ಒತ್ತಿಸ್ಬಿಟ್ಟು ಮುನ್ನ ಕಣ್ಣ ನೋಡಿ ಮಧ್ಯ ಡೆಕೋರೇಷನ್ ಅವ್ರದ್ದು ಅಲ್ಲಿ ಪರ್ಪಲ್ ಏನೋ ಪರ್ಪಲ್ ಇತ್ತು ಆಯ್ತಾ. ಡೆಕೋರೇಷನ್ ಯಾಕಂದ್ರೆ ಪರ್ಪಲ್ ಲೈಟ್ ಪರ್ಪಲ್ ಗೋಲ್ಡನ್ ಇದು ಶರಾರ ಒಂದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಶರಾರ ಸ್ಟಾರ್ಟಿಂಗ್ ಬರ್ಡೇಗೆ ಅಂದ್ರೆ ಹಾಕಿ ಚೆನ್ನಾಗಿರುತ್ತೆ. ಇದು ಕೋಟ್ ಒಳಗೆ ಸ್ಪೆಗೆಟಿ ಇದು ಇಬ್ಬರಿಗೆ ಬೇಕು. ಈಗ ಆಮೇಲೆ ತೋರಿಸಿ, ಈಗ ನಮಗೆ ಡೆಕೋರೇಷನ್ ಮ್ಯಾಚಿಂಗ್. ಇನ್ನೊಂದು ಬೇಬಿ ಇದೆಯಲ್ಲ, ಈ ಬೇಬಿಗೆ ಒಟ್ಟಿಗೆ ಒಂದೇ ಕಲರ್ ತಗೊಂಡು ಅದು ಆಮೇಲೆ ತೋರಿಸಿ. ನಮ್ಗೆ ಈಗ ನೋಡಿ ಸೇಮ್ ಸಿಗುತ್ತೆ ಇಬ್ಬರಿಗೆ. ಕಲರ್ ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ. ವೈಟ್ ಪರ್ಪಲ್ ಅಲ್ಲಿ ತೋರಿಸಿ. ನೋಡಿ ಪರ್ಪಲ್ ಬರೋಣ. ಇಲ್ಲಿ ನೋಡಿ ಇದೊಂದು ಅದು ನೋಡಿ ಇದಾಗುತ್ತೆ ಮೇಡಮ್. ನಾವು ಇವಾಗ ಡೆಕೋರೇಷನ್ ಮಾಡ್ತಿದ್ವಿ, ಅದ್ರ ಮೇಲೆ ಡಿಪೆಂಡ್ ಆಗಿ ಅದ್ರಲ್ಲಿ 6 ಸೈಜ್ ಇದೆ ತಗೊಳಕ್ಕೆ. 20 18 ಕೊಡಿ. ಹಾಂ, ಅವ್ರಿಗೆ ಇನ್ನೊಬ್ರು ಇದ್ದಾರೆ. ಅವ್ರಿಗೆ ಸೀರೆ ಬೇಕು, ಅವ್ರಿಗೆ ಸ್ಯಾರಿ ಬೇಕು. ಸ್ಯಾರಿ ನನ್ನ ಮಗಳು ಬರ್ಡೇಗೆ ಸ್ಯಾರಿ ಹಾಕೋಬಾರ್ದು ಅಂತಾರೆ. ನನ್ನ ಮಕ್ಕನ ಮಗಳು ಸ್ಯಾರಿ ಹಾಕೋತಾರೆ. ಇದು ನೋಡಿ ಯಾವ್ದು ದೊಡ್ಡದು ಇಲ್ಲಿ ಬಿಡಿ. ಇಲ್ಲಿದೆ 18 ಸರಿ ಅಂತ ಬಿಡಿ. ನಿನ್ನ ಸ್ಯಾರಿಗೆ ಅದು ಮ್ಯಾಚ್ ಆಗತ್ತೆ ಕಣೆ. ಇದು ಮ್ಯಾಚ್ ಆಗುತ್ತೆ. ನಿನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಬಲೂನ್ಸ್ ಎಲ್ಲ ತೋರಿಸ್ತಾರೆ. ಸ್ಯಾರಿ ಸಾಳಿ ಸೀರೆ ಮದುವೆ ಕೊಡ್ಸೋರು ಚಿಕ್ಕ ಪಾಪಗೂ ಬೇಕಾ ಸ್ಯಾರಿ ಇದೆ ಈ ಥರ. ಸ್ಯಾರಿ ಈ ಥರ ನಾ ಕೇಳ್ತಿರೋದು ಆ ಹುಡುಗಿಗೂ. ಹುಡುಗಿ ಕೇಳ್ತಿರೋದು ನೋಡಿ ಈ ಥರ ಇದೇ ಥರ ಬಂದಿರೋ ಮಕ್ಕಳು ಸ್ಯಾರಿ. ಇದೇ ಸೀರೆ ಸೀರೆ ಈ ಸ್ಯಾರಿ ಹಾಂ ಅದು ಸಿಲ್ಕ್ ಥರ. ಸೂಟ್ ಆಗುತ್ತೆ ಬಿಡಿ ಪಕ್ಕ. ಈಗ ಬರ್ಡೇಗೆ ಇದೇ ಸ್ಯಾರಿ. ಈ ಥರ ಬೇಕಾ ಸಿಲ್ಕ್ ಅವ್ರಿಗೆ? ಈ ಕಲರ್ ಕಲರ್ ನೋಡೋಣ. ಪಿಂಕ್ ಕಲರ್ ಸೂಟ್ ಆಗುತ್ತೆ ಬಿಡಿ. ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಇದೆ. ಇದು ಆಗುತ್ತೆ. ಅದೇ ಇದು ಮ್ಯಾಚ್ ಆಗುತ್ತೆ. ಇದಿದೆ ಅದೇ ಇದು ಮ್ಯಾಚ್ ಆಗುತ್ತೆ. ಸೀರೆಗೆ ಅವಳು ಮ್ಯಾಚಿಂಗ್. ಯಾವ ಸೈಜ್ ತಗೊಂಡಿದ್ದೀವಿ? 18 ಅಲ್ಲಿ ಇದೆ. ಏನಾದ್ರು ಪ್ರದೀಪ್ ಇಲ್ಲ ಅವ್ರ ಸೀರೆ ಇದೆ ಮ್ಯಾಚ್ ಆಗುತ್ತೆ. ತೋರಿ ಬೇಕಾ ನೋಡಿ ಇದು ಮ್ಯಾಚ್ ಆಗುತ್ತೆ ನಿಮ್ಮ ಸೀರೆಗೆ. ಹಾಂ ಇದೆ ಸಾಕ ಒಂದೇ ಇದು ಅದ ನೋಡಿದ್ದು. ಇನ್ನೊಂದು ವೆಸ್ಟರ್ನ್ ಕೊಳ್ಳ ಇವೆರಡು ಮ್ಯಾಚ್ ಆಗುತ್ತೆ. ನೀವು ಯಾವ್ದು ಬೇಕಾ ತಗೊಳ್ಳಿ. ನಮಗೆ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೋಡಿ 18 ಇಲ್ಲಿದೆ ಅದ ಅಕ್ಕ. ಅದಕ್ಕೆ ಬಿಡಿ ದೊಡ್ಡದು 18. ಇವಾಗ ಡಿಸೈಡ್ ಮಾಡಿ ಇದಾ ಸೈಜ್ ಕರೆಕ್ಟ್ ಸೈಜ್ ಇದು. ಅದಕ್ಕೆ ಬಿಡಿ ದೊಡ್ಡದು ಇದು 22. ಇದಾ ನೋಡ್ಕೊಳ್ಳಿ. ಇಲ್ಲ ಇದು ಹೈಟೇ ಇದೆ ಅಕ್ಕ. ಇಲ್ಲ ಅಲ್ದೇ ಅಲ್ಲ, ಇದು ಹೈಟೇ ಇದೆ. ಇದು ಕಂಪ್ನಿ ಸೈಜ್ ಬರುತ್ತೆ. ಇದು ಹೈಟೇ ಇದೆ.
ಉದ್ದಾನೆ ಉದ್ದಾನೆ ಅದು ಇನ್ನು ಕೆಳಗಡೆ ಬರುತ್ತೆ ಅದು. ಅಲ್ಲಿ ಹಂಗೆ ಬರುತ್ತೆ ಅಲ್ಲಿಂದ ನೋಡಿ. ಶಾಪಿಂಗ್ ನೋಡೋಣ. ಅವಳು ಹಿಂಗೆ ಆಗ್ತಾವ ನೋಡು. ಸರ್ ಏನು ಕೊಡಿಸ್ತೀರಾ ನನಗೆ ಬರ್ಡೇಗೆ? ಯಾವ ಕಲರ್ ಇಲ್ಲಿ ಅಕ್ಕ? ಯಾವ ಕಲರ್ ಇಲ್ಲಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ನಮಸ್ಕಾರ. ಮಾಡಿ ಆರಾಮಾಗಿ ಹೇಳಿ. ಆಯಿಲು ನನ್ನ ಗಂಡ ಪ್ರದೀಪ್ ಆಯಿಲು ನಾನು ಕೊಡಿಸ್ತೀನಿ ನಿನಗೆ ಅಂತ ಹೇಳಲ್ಲ. ಬಿಡ್ತಾ ಇದ್ದೀನಿ ನಾನು. ಟ್ರಾನ್ಸ್ಪೋರ್ಟು ಅವ್ರ ದೊಡ್ಡಪ್ಪ ಸೆಲೆಕ್ಷನ್. ನಾವು ಅಲ್ಲಿ ಹಾಕ್ಸಿ ಬಿಡಿ. ನಾನು ಅವ್ರು ಹಾಕ್ಸೋರು ಅವ್ರು ತಂದು ಹಾಕ್ತಾರೆ. ಕಸ್ಟಮೈಸ್ಡ್ ಅಂದ್ರೆ ನಾವು ಯಾವ ಕಲರ್ ಜ್ಯುವೆಲ್ಲರಿ ಈಗ ಯಾವ್ದು ಬೇಕೆ ಯಾವ್ದಾದ್ರು ಸೆಲೆಕ್ಷನ್ ಅಂದ್ರೆ ನೀವು ಹೆಂಗೆ ಯಾವ್ದು ಹಾಕ್ಸ್ರು ಓಕೆ, ನಮ್ಗೆ ಅದು ಐಡಿಯಾ ಇಲ್ಲ. ಅಷ್ಟು ನಿನಗೆ ನಿನ್ನಷ್ಟು ನಂಗೆ ಮಕ್ಕಳ ಬಗ್ಗೆ ಬಟ್ಟೆ ಬಗ್ಗೆ ಅಷ್ಟು ಐಡಿಯಾ ಡೈಲಿ ಯೂಸ್ಗಾರು ಬೇಕಾದ್ರೆ ಡೈಲಿ ಯೂಸ್ಗೆ ಬೇಕಾ? ಇದೆ ಸ್ವಲ್ಪ ಫ್ಯಾನ್ಸಿ ಜೀನ್ಸ್ ಶಾರ್ಟ್ಸ್ ಎಲ್ಲ ಬಂದಿದೆ. ತಗಿಲ್ಲ ಇರಿ ಇರಿ ಈಗ ಫೈನಲ್ ಮಾಡ್ಬಿಡ್ತೀವಿ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೀನೀಗ ಸೀರೆ ಬೇಕು ಅಂದೆ. ನೆಕ್ಸ್ಟ್ ಅಕ್ಕ ಅವ್ರು ಒಂದೇ ಸಗ ಸಿಸ್ಟರ್ ಸೀರೆ ಒಂದೇ ಸಗ, ಬೇರೆ ವೆಸ್ಟರ್ನ್ ಬೇಡ. ಅವ್ರು ಸೇಮ್ ತಗೊಳ್ಳಿ, ಈ ತರನೇ ಇಬ್ರಿಗಿದೆ, ಇಬ್ರಿಗೆ ಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಬಹಳ ಕ್ಯೂಟ್ ಆಗಿರುತ್ತೆ. ಇಲ್ಲಿ ಒಳಗಡೆ ಇಲ್ಲ ಇಲ್ಲ ನಮ್ಮ ಹತ್ರ ಇದೆ. ನೋಡಿ 15 ಇದೆ, ಸರಿ ಆಗುತ್ತಾ ಇಲ್ಲ 20 ಬೇಕಾ ನೋಡಿ ಕೇಳಿ. ಇಲ್ಲ ಇಲ್ಲ 18 ಸಾಕು, ದೊಡ್ಡದಿದೆ. ಕೋಟು ಬರುತ್ತೆ ನೋಡಿ ಅದಕ್ಕೆ. ಕೋಟಿಲ್ಲ ಐತೆ. ಹಾ ಕೋಟು ನಿಮ್ಮ ಹತ್ರನೇ ಇದೆ ಬಿಡೋದಮ್ಮ. ಕೋಟ್ ಹಾಕೋದು ಚೆನ್ನಾಗಿರುತ್ತೆ. ಫೇಸ್ಗೆ ಏನ್ ರೇಟ್ ಇದು? 950 ಅಕ್ಕ ಇದು ಎಲ್ಲ. ನೀವು ತಗೊಂಡಿದ್ದೀರಲ್ಲ 950 ರೇಟ್. ಯಾಕೆ ಇಷ್ಟೊಂದು ಒಳಗಡೆ ಸೇಲ್ಸ್ ಅಣ್ಣ ಡಿಸ್ಕೌಂಟ್ ಮಾಡ್ಕೊಳ್ಳಿ. ಅಲ್ಲಿ ಒಳಗಡೆ ಇರೋದು ಎಷ್ಟು ಗೊತ್ತಾ? 1250 ಎಲ್ಲದಕ್ಕೆ ಬರ್ತಿರೋದು. ನಾವ್ ಯಾಕೆ ಇಲ್ಲಿಗೆ ಬರ್ತೀವಿ ಅಂತ ತುಂಬಾ ಜಾಸ್ತಿ ರೇಟ್ ಹೇಳ್ತಿದಾರೆ. ಅಣ್ಣ ಬಾರ್ಗಿಂಗ್ ಮಾಡ್ತಾರೆ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ. ಎಲ್ಲಿ ಜಾಸ್ತಿ ಹೇಳ್ತಾ ಇದೀವಿ, 1000 ಮೇಲೆ ಹೇಳ್ತಾರೆ ಇದು. ಯಾರಿಗೆ ಡಿಸೈಡ್ ಮಾಡಿ ಅದಕ್ಕೆ ಮಾಡ್ತಾರೆ ಮಾಡ್ತಾರೆ. ಇದು ಇರ್ತಿ ಅವ್ರ ಸೈಜ್ ನಲ್ಲಿ ಸೀರೆ ಒಂದು ಕೊಟ್ಟಿದ್ದೀನಿ ಬಿಡಮ್ಮ. ಇಲ್ಲ ಮಾಡ್ಕೊಳ್ಳಿ, ಸೈಡ್ ನಲ್ಲಿ ಇಟ್ಟಿದ್ದೀನಿ. ಸುಮ್ಮನೆ ಬೇರೆಯವ್ರು ಬಂದ್ರೆ ಅದೇ ಕೇಳ್ತಾರೆ. ಹಾ ತೊಳಿ ಅಕ್ಕ ಅವ್ರಿಗೆ ಈ ತರ ಬರುತ್ತೆ. ಇದು ಎತ್ಕೊಡಿ ಅವ್ರು ಮಾಡಿರೋದು ದೊಡ್ಡ ಹುಡುಗಿ ಮಾಚೋಳಿ. ದೊಡ್ಡವ್ರ ಹತ್ರ ಐತೆ ಈ ತರ. ಹೋದ ವರ್ಷ ಬರ್ತಡೆ ನೋಡಿ ಫುಲ್ ಬಿಲ್ಡಿಂಗ್ ಬೇಕು ಲೈಟಿಂಗ್. ಇದು ಎಲಾಸ್ಟಿಕ್ ಇದೆ ಅಕ್ಕ, ಇದು ಯಾವ ಬರ್ತಡೆ ಎಲಾಸ್ಟಿಕ್ ಇದೆ. ಹಾ ಹಂಗ ಎಲಾಸ್ಟಿಕ್ ಹಾಕಿ ಅವು ಕಿತಾಕ ಜಾಸ್ತಿ ಅವಳು. ಅವಳಿವಳು ವ್ಯಾಪಾರದವರು ಜಾಸ್ತಿ ಏನಿರಲ್ಲ, ಇದೇ ರೇಟ್. ಅವು ಕಿತಾಕ ಜಾಸ್ತಿ ಅವಳು. ಈ ಹುಡುಗನ ಕಡೆ ಮಾಡೋದು 50 ಕೊಡ್ತೀನಿ 100 ಕೊಡ್ತೀನಿ ಅಂತ ಏನು ಅದನ್ನೇ ಒಂದು ಗಂಟೆ ಕಾಲ ವ್ಯಾಪಾರ ಮಾಡೋಕ್ಕೆ. ಹಾಕೊಳ್ಳಿ, ಫೋಟೋ ತೆಗಿತೀನಿ ಇಲ್ಲಿ. ಕಾರ್ಡ್ ಕೊಟ್ಟಿದ್ದಾರೆ. ನನ್ನ ಮಗಳದು ಬರ್ಡೇ ಶಾಪಿಂಗ್ ಮುಗೀತು. ಅಣ್ಣ ಡಿಸ್ಕೌಂಟು ಮಾಡಿಕೊಟ್ರು. ಇದೇ ಅಂಗಡಿಗೆ ಬನ್ನಿ ನೀವು, ಅಂಗಡಿ ಹೆಸರು ತೋರಿಸ್ತೀನಿ. ಸರ್ ನಿಮ್ದು ಅಂಗಡಿ ಅಡ್ರೆಸ್ ಇರೋದು ಎಲ್ಲಿ ಹೇಳ್ಬಿಡಿ ಸರ್. ಹಂಗೆ ನಮ್ದು ಶಾಪ್ ನಂಬರ್ 190 ಅಲಂಕಾರ ಕಾಂಪ್ಲೆಕ್ಸ್, KG ರೋಡ್. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಎಸ್ಜೆ ಫ್ಯಾಷನ್ ಅಂತೆ. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮಕ್ಕಳಿಗೆ. ಎಲ್ಲ ವೆಸ್ಟರ್ನ್ ಡ್ರೆಸ್ಸಸ್ ಇದೆ, ಎಲ್ಲ ವೆಸ್ಟರ್ನ್. ನನಗೆ ಇಷ್ಟ ಆಯಿತು. ಬಟ್ ಆದರೆ ಇದನ್ನು ನಾವು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಈ ಸೈಜ್ ಇಲ್ವಾ ಅಣ್ಣ? ಸೈಜು ಅದು ಸ್ಟಾರ್ಟಿಂಗ್ ಸೈಜ್ ಇದೆ. ಮಕ್ಕಳ ಸ್ಯಾರಿ, ಮಕ್ಕಳ ಸ್ಯಾರಿ ಎಲ್ಲ ಥರ ಸಿಗುತ್ತೆ.
ಕಾಟನ್ ಇನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನೆ ನಾವು ಶಾಪಿಂಗ್ ಮಾಡಿ ಬಂದಿದ್ದು 11 ಏನೋ ಆಯಿತು. ಸೊ ಇನ್ನು ಇವತ್ತು ನಾವು ನಮ್ಮ ಮನೆಗೆ ಬಂದು ನಾಳೆಯಿಂದ ಫುಲ್ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಸೊ ಬರ್ತಡೇ ಮಾಡೋಣ ಅನ್ನೋದು ಬಟ್ಟೆ ಎಲ್ಲ ತೊಗೊಂಡಿದ್ದೀವಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.